ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕು ಮುದೇಟ್ನೂರು ಪಂಚಾಯತಿ ಕಡೆಯಿಂದ ನಾವು ಕೆಲಸಕ್ಕೆ ಬಂದೀವಿ. ಎಲ್ಲ ಕೂಲಿ ಕಾರ್ಮಿಕರೆಲ್ಲ ನಾವಿಲ್ಲಿ ಇಷ್ಟಿದ್ದೀವಿ. ಬೆಳಗ್ಗೆ 8 ಗಂಟೆಗೆ ಇಲ್ಲಿ ಬರ್ತೀವಿ, 2 ಗಂಟೆ ತನಕ ಕೆಲಸ ಮಾಡ್ತೀವಿ. ಸರ್ಕಾರ ಕಡೆಯಿಂದ ನಮ್ಗೆ ಏನು ವ್ಯವಸ್ಥೆ ಇಲ್ಲ, ಕುಡಿಯಕ್ಕೆ ನೀರು ಇಲ್ಲ, ಅಲ್ಲಿವರೆಗೆ ಇರ್ತೀವಿ, ನಮಗೆ ನೆರಳು ಇಲ್ಲ. ಯಾರು ಬಂದು ನಮ್ಮನ್ನ ವಿಚಾರಿಸಿಲ್ಲ, ನಮ್ದೇನು ಕಷ್ಟ ಸುಖ ಅವ್ರು ಕೇಳಿಲ್ಲ. ಎಲ್ಲರೂ ನಾವು ದುಡಿಯೋಕ್ಕೋಸ್ಕರ ಬಂದಿವಿ, ನಮ್ನ ಯಾರು ಕೇಳೋರು ಇಲ್ಲ. ಬರೀ ಬರ್ತಾರ, ದಿನ ಒಬ್ರು ಬರ್ತಾರ, ಹೇಳ್ತಾರ ಹೋಗ್ತಾರ. ಬರೀ ನಾಳೆ ದಿನ ನಾಳೆ ಕಳಿಸ್ತು ಅಂತ ಹೇಳ್ತಾರ, ಕುಡಿಯೋ ನೀರು ಅಂತ ಹೇಳ್ತಾರ ಅಷ್ಟೇ. ದಿನ 4 ದಿವಸ ಆಯ್ತು ನಾವು ಕೆಲಸ ಮಾಡಕ, ಬರೀ ಹೇಳ್ತಾರ. ನಾವು ಒಬ್ಬತ್ತು ಬರೋದು ಹೇಳೋದು. ಈ ಬಿಸಿಲಾಗ ಅವ್ರು ಒಂದು ದಮ್ ಮಾಡಿದ್ರೆ ಗೊತ್ತಾತೈತೆ. ಇವಾಗ ಬರ್ತಾನ, ಬರ್ಕಂತಾನ ಓದ್ತಾನ. ಅವ್ನು ಏನ್ ಬರ್ತಾನ, 8 ಗಂಟೆಗೆ ಬರ್ತಾನ, 9 ಗಂಟೆಗೆ ಓದ್ತಾನ. ಈಗ ನಾವು 2 ಗಂಟೆ ತಕನ ಇಲ್ಲಿ ಬಿಸಿಲಾಗ ಇದ್ರೆ ಗೊತ್ತಾಯ್ತು ಒಂದ್ ತಾಸ. ಅವ್ನು ಇರೋದಿಲ್ಲ, ನೀರಿನ ಬೇರೆ ಕೊಡ್ತಾನ, ದಿನ ಕೊಡ್ತಾನ. ದಿನ ಹೋದ್ರ ಪಂಚಾಯತ್ಯಾಗ ಇರಕಲ್ಲ. 500 ಆಳು ಜನ ಮಾಡ್ತೈತೆ. ಒಬ್ಬರು ಹಿಂಗೆ ಕೇಳಾರಲ್ಲ, ಇದು ಕೇರ್ ಮಾಡಾರಲ್ಲ, ಹಂಗೈತೆ. ಒಬ್ಬಡ ತಕ್ರಾರ ತಗೋಳ್ರಿ ಯಾರು ಎಷ್ಟೋ ಜನ ಇಲ್ಲಿ ತಾಪತ್ರದಾಗ ಬಿಸಿಲಾಗ ಒಬ್ಬರು ಏನಂತ ಕೇಳಲ್ಲ. ಮಾಳಾಪುರದಾಗ ಹೋಗಿ ನೀರ್ ತಂದೈತೆ. ಈ ಮಾಳಾಪುರದಾಗ ಸುತ್ತ ನೀವು ಬುಡಕ್ಕಿಲ್ಲ, ರೊಕ್ಕ ಕೊಟ್ಟು ಏನಿಲ್ಲ. ಪಂಚಾಯತ್ ಅವ್ರು ಏನ್ ಮಾಡ್ಯಾರ ಅಪ್ಪಡ ಏನು ಒಂದು ವ್ಯವಸ್ಥೆ ಇಲ್ಲ. ಬಾಟ್ಲಿ 5 ರೂಪಾಯಿ ನೀರ್ ಅಂತ ಇವಾಗ ಬಾಟ್ಲೆ ತರ್ತು, ಒಂದು ಬಾಟ್ಲೆ ತಂದ್ರೆ ಬಾಟ್ಲಾಗ ನೀರ್ ಇಲ್ಲ. ನೀವು ಅನ್ಬೇಕಮ್ಮ, ನೀವು ಎಲ್ಲ ಗೇರ್